ನಿತ್ಯಂ ಘೃತ ಪೂರ್ಣಾನ್ನದಾಯಿನೀಂ ಯಥೇಷ್ಟ ವಿತ್ತದಾತ್ರೀಂಚ ನತೋಸ್ಮ್ಯಭಯದಾಂ ಶ್ರಿಯಂ. ಲಕ್ಷ್ಮೀದೇವಿ ತುಪ್ಪಕ್ಕೆ ಅಭಿಮಾನಿಯಾದ ದೇವತೆ. ಅದಕ್ಕೆ ಆಹಾರ ಅನ್ನುವಂಥದ್ದು ಭೋಜನ ಯಜ್ಞ ಅಂತ ಕರಿತೇವೆ. ಲಕ್ಷ್ಮೀದೇವಿಯ ಸನ್ನಿಧಾನ ಎಲ್ಲಿರೋದಿಲ್ವೋ ಅಲ್ಲಿ ಭಗವಂತನ ಸನ್ನಿಧಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ವಸ್ತುಗಳು ಭಗವಂತನಿಗೆ ಪ್ರೀತಿಯನ್ನು ಉಂಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಲಕ್ಷ್ಮೀದೇವಿಯ ಸನ್ನಿಧಾನವನ್ನು ಅಲ್ಲಿ ತರಬೇಕು ಎಂಬ ಉದ್ದೇಶದಿಂದ ತಟ್ಟೆಗಳಿಗೆ ಅಭಿಘಾರವನ್ನು ಮಾಡ್ತೇವೆ. ಅಂತಂದ್ರೆ ಅಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನವನ್ನ ತರುವ ಉದ್ದೇಶದಿಂದಾಗಿ ನಾವು ಲಕ್ಷ್ಮೀ ಪ್ರತೀಕವಾದಂತಹ ತುಪ್ಪವನ್ನ ತಟ್ಟೆಗಳಿಗೆ ಅಥವಾ ನೈವೇದ್ಯವನ್ನು ಮಾಡಬೇಕಾದ್ರೆ ಎಲ್ಲ ಸಂದರ್ಭದಲ್ಲೂ ಶುದ್ಧಿಗೋಸ್ಕರ ಅಂತ ಬಳಸ್ತೇವೆ. ಅದನ್ನ ಘೃತ ಪ್ರತೀಕಾಂ, ಘೃತಕ್ಕೆ ಅಭಿಮಾನಿಯಾದಂಥವಳು ಅಂತಹ ತಾಂ, ಆ ಸರಸ್ವತಿ ದೇವಿಯ ಲಕ್ಷ್ಮೀ ದೇವಿಯನ್ನ ನಿತ್ಯಂ, ಪ್ರತಿನಿತ್ಯದಲ್ಲೂ ಕೂಡ ಘೃತಪೂರ್ಣ ಅನ್ನದಾಯಿನಿ, ಅವಳು ಸಂತುಷ್ಟಳಾದ್ಲು ಅಂತಂದು ಹೇಳಿದ್ರೆ ಘೃತಪೂರ್ಣವಾದಂತಹ ಆಹಾರವನ್ನು ಕೊಡುವಂತಹ, ಅಷ್ಟೇ ಅಲ್ಲ ಯಥೇಷ್ಟ ವಿತ್ತದಾತ್ರೀಂಚ, ನಾವು ಎಷ್ಟು ಬಯಸ್ತೇವೋ ಅಷ್ಟೆಲ್ಲ ಸಂಪತ್ತನ್ನ ಐಶ್ವರ್ಯಾದಿಗಳನ್ನ ಕೊಡುವಂತಹ, ಅಭಯದಾಂ, ಸಂಸಾರದ ಭಯವನ್ನ ನಾಶ ಮಾಡುವಂತಹ, ಜ್ಞಾನವೆಂಬಂತಹ ದೊಡ್ಡ ಸಂಪತ್ತನ್ನು ಕೊಡುವಂತಹ ಶ್ರಿಯಂ ಲಕ್ಷ್ಮೀ ದೇವಿಯನ್ನ ನತಃ ಅಸ್ಮಿ, ನಮಸ್ಕಾರ ಮಾಡುತ್ತೇನೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಘೃತ ಪ್ರತೀಕಾಂ ತಾಂ ನಿತ್ಯಂ ಘೃತ ಪೂರ್ಣಾನ್ನದಾಯಿನೀಂ ಯಥೇಷ್ಟ ವಿತ್ತದಾತ್ರೀಂಚ ನತೋಸ್ಮಿ ಅಭಯದಾಂ ಶ್ರಿಯಂ. ಘೃತ ಪ್ರತೀಕಾಂ, ಘೃತವೆಂಬ ವಸ್ತುವಿನಲ್ಲಿ ಸನ್ನಿಹಿತಳಾಗಿರುವ, ವಿಶೇಷವಾಗಿ ಸನ್ನಿಹಿತಳಾಗಿರುವ, ಯಾವಾಗೋ ಒಮ್ಮೆಲ್ಲ, ನಿತ್ಯಂ, ನಿತ್ಯವಾಗಿಯೂ ಘೃತವೆಂಬಂತಹ ಪ್ರತೀಕದಲ್ಲಿ ಸನ್ನಿಹಿತಳಾದಂತಹ ಘೃತಪೂರ್ಣಾನ್ನದಾಯಿನೀಂ, ಘೃತಪೂರ್ಣವಾದಂತಹ ಅನ್ನವನ್ನ ನನಗೆ ಕೊಡುವಂತಹ, ಯಥೇಷ್ಟ ವಿತ್ತದಾತ್ರೀಂಚ, ಜೀವನಕ್ಕೆ ಬೇಕಾದಷ್ಟು, ಸುಖವಾಗಿರ್ಲಿಕ್ಕೆ ಬೇಕಾದಷ್ಟು ಸಂಪತ್ತನ್ನ ಕೊಡುವಂತಹ, ಅಭಯದಾಂ, ಸಂಸಾರದ ಭಯವನ್ನ ಕಳೆಯುವಂತಹ ಶ್ರಿಯಂ ಲಕ್ಷ್ಮೀ ದೇವಿಯನ್ನ ನಮಸ್ಕಾರ ಮಾಡ್ತೇನೆ, ನತಃ ಅಸ್ಮಿ, ನಮಸ್ಕಾರ ಮಾಡುತ್ತೇನೆ ಅಂತ ಈ ಶ್ಲೋಕದ ಭಾವಾರ್ಥ. ಇನ್ನೊಮ್ಮೆ ನೋಡೋಣ. ಘೃತ ಪ್ರತೀಕಾಂ ತಾಂ ನಿತ್ಯಂ ಘೃತ ಪೂರ್ಣಾನ್ನದಾಯಿನೀಂ ಯಥೇಷ್ಟ ವಿತ್ತದಾತ್ರೀಂಚ ನತೋಸ್ಮ್ಯಭಯದಾಂ ಶ್ರಿಯಂ. ಇಷ್ಟು 17-18 ಶ್ಲೋಕಗಳಿಂದ ಲಕ್ಷ್ಮೀನಾರಾಯಣರ ಸ್ತೋತ್ರವನ್ನು ಮಾಡಿದಂತಹ ಅವರು ಕೊನೆಗೆ ಈ ಗ್ರಂಥವನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಘೃತ ಪ್ರತೀಕಾಂ ತಾಂ ನಿತ್ಯಂ ಘೃತ ಪೂರ್ಣಾನ್ನದಾಯಿನೀಂ ಯಥೇಷ್ಟ ವಿತ್ತದಾತ್ರೀಂಚ ನತೋಸ್ಮ್ಯಭಯದ ವಾದಿರಾಜೇನ ರಚಿತಂ ಶ್ರೀ ಶ್ರೀಶ ಗುಣದರ್ಪಣಂ ಇಮಂ ಸ್ತವಂ ಪಠನ್ ಮರ್ತ್ಯಃ ಶ್ರೀಮಾನ್ ಸ್ಯಾನ್ನಾತ್ರ ಸಂಶಯಃ. ವಾದಿರಾಜರಿಂದ ರಚಿತವಾದಂತಹ ಶ್ರೀ ಮತ್ತು ಶ್ರೀಶ ಇವರಿಬ್ಬರ ಸ್ತೋತ್ರಗಳನ್ನ ಯಾರು ಪಠನೆ ಮಾಡ್ತಾರೋ, ಇಮಂ ಸ್ತವಂ, ಈ ಸ್ತೋತ್ರವನ್ನ ಪಠನ್, ನಿರಂತರವಾಗಿ ಅಧ್ಯಯನ ಮಾಡ್ತಾ, ಮರ್ತ್ಯಃ, ಯಾವ ಜೀವನು ನಿರಂತರವಾಗಿ ಜೀವನದಲ್ಲಿ ಪಾರಾಯಣದಲ್ಲಿ ಅಂತ ಇದನ್ನ ಅಳವಡಿಸಿಕೊಂಡಿರ್ತಾನೋ, ಶ್ರೀಮಾನ್ ಸ್ಯಾನ್ನಾತ್ರ ಸಂಶಯ, ಅವನು ಶ್ರೀಮಂತನಾಗ್ತಾನೆ. ಶ್ರೀಮಂತ ಅಂತಂದ್ರೆ ಬರೀ ಭೌತಿಕವಾದ ಸಂಪತ್ತಿನಿಂದ ಮಾತ್ರ ಶ್ರೀಮಂತ ಅಂತ ಅರ್ಥ ಅಲ್ಲ, ಹೊರತಾಗಿ ಆಧ್ಯಾತ್ಮಿಕ ಸಂಪತ್ತನ್ನು ಕೂಡ ಹೇರಳವಾಗಿ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಪಡೀತಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ವಾದಿರಾಜೇನ ರಚಿತಂ, ವಾದಿರಾಜ ಎಂಬ ಹೆಸರಿನ ಗುರು ಸಾರ್ವಭೌಮರಿಂದ ರಚಿತವಾದಂತಹ ಶ್ರೀ ಶ್ರೀಶ ಗುಣದರ್ಪಣಂ, ಶ್ರೀ ಲಕ್ಷ್ಮೀದೇವಿ, ಶ್ರೀಶ ಪರಮಾತ್ಮ, ಇವರಿಬ್ಬರ ಗುಣಗಳ ಸಮುದಾಯವನ್ನ ಹೇಳುವಂತಹ ಈ ಸ್ತೋತ್ರವನ್ನ, ಇಮಂ ಸ್ತವಂ, ಈ ಸ್ತವನವನ್ನ, ಸ್ತೋತ್ರವನ್ನ, ಮರ್ತ್ಯಃ, ಮನುಷ್ಯನಾದವನು ಪಠನ್, ಸ್ತೋತ್ರ ಮಾಡ್ತಾ, ಶ್ರೀಮಾನ್ ಸ್ಯಾತ್, ಸಂಪತ್ತುಳ್ಳವನಾಗ್ತಾನೆ, ಯಥೇಷ್ಟವಾದ ಅಭಿವೃದ್ಧಿಯನ್ನ ಪಡೀತಾನೆ,
ಅತ್ರ ನ ಸಂಶಯ. ಈ ವಿಷಯದಲ್ಲಿ ಅದರಲ್ಲೂ ವಿಶೇಷವಾಗಿ ಅರ್ಥಾನುಸಂಧಾನ ಪೂರ್ವಕವಾಗಿ ಈ ಗ್ರಂಥವನ್ನು ಅಧ್ಯಯನ ಮಾಡಿದರೆ ವಿಶೇಷವಾದ ಲಕ್ಷ್ಮೀದೇವಿ ಮತ್ತು ಪರಮಾತ್ಮರ ಕಟಾಕ್ಷವಾಗತ್ತೆ ಅನ್ನೋದನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. ವಾದಿರಾಜೇನ ರಚಿತಂ ಶ್ರೀಶ ಗುಣದರ್ಪಣಂ ಇಮಂ ಸ್ತವಂ ಪಠನ್ ಮರ್ತ್ಯಃ ಶ್ರೀಮಾನ್ ಸ್ಯಾನ್ನಾತ್ರ ಸಂಶಯಃ. ಇಷ್ಟಕ್ಕೆ ಈ ಸ್ತೋತ್ರ ಮುಗಿದಿದೆ. ಇವತ್ತಿನ ಪಾಠವನ್ನು ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಏನಾದ್ರೂ ಪಾಠದ ಪದಗಳಲ್ಲಿ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಕೇಳಬಹುದು. ಮರ್ತ್ಯ ಅಂದ್ರೆ ಮರ್ತ್ಯ ಅಂದ್ರೆ ಮನುಷ್ಯರು ಅಂತ. ಗುರುಗಳ ಕೃತಪೂರ್ಣ ಅನ್ನದಾಯಿನಿ ಅಂತಂದ್ರೆ ಘೃತಪೂರ್ಣ ಅನ್ನದಾಯಿನಿ ಅಂತಂದ್ರೆ ಸಮೃದ್ಧವಾದ ಭೋಜನವನ್ನ ಕೊಡುವವಳು ಅಂತ ಅರ್ಥ. ಘೃತಪೂರ್ಣವಾದ ಅನ್ನ ಅಂತಂದ್ ಹೇಳಿದ್ರೆ ಇವತ್ ಮನೆಯಲ್ಲಿ ಏನ್ ಅಡಿಗೆ ಬುರಿ ಅನ್ನ ತವಿ ಈ ತರ ಅಲ್ಲ. ಘೃತಪೂರ್ಣವಾದ ಅನ್ನ ಅಂತಂದ್ ಹೇಳಿದ್ರೆ ತುಪ್ಪವು ಹೆಚ್ಚಾಗಿರುವ ಭೋಜನವನ್ನ ಕೊಡ್ತಾಳೆ ಅಂದ್ರೆ ಏನರ್ಥ? ತುಪ್ಪ ತುಂಬಾ ಕಡಿಮೆ ರೇಟಿಗೆ ಸಿಕ್ಬಿಡೋದಿಲ್ಲ, ಶ್ರೀಮಂತರು ಮಾತ್ರ ತಿನ್ನೋದು ಅಂತ ಕರೀತಾರೆ. ಹಾಗೆ ಸಮೃದ್ಧವಾದ ಭೋಜನವನ್ನ ಕೊಡ್ತಾಳೆ, ಭೋಜನಕ್ಕೆ ಎಂದಿಗೂ ತಾಪತ್ರಯವಾಗೋದಿಲ್ಲ ಅಂತಹವಳು ಅಂತ ಅರ್ಥ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ.